ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಬಿ ಖಾತೆಗೆ ಗ್ರೀನ್ ಸಿಗ್ನಲ್. ಸಿಎಂ ಡಿಸಿಎಂ ಸಚಿವರು ಶಾಸಕ ಬೇಳೂರಿಗೆ ಸಿದ್ದಪ್ಪ ಕೃತಜ್ಞತೆ. ನಿಮ್ಮ ನಿರಂತರ ಹೋರಾಟಕ್ಕೆ ಜಯ ಸಂದಿದೆ. ಸಾಗರದ 4,000 ಜನರಿಗೆ ಅನುಕೂಲವಾಗಿದೆ ಎಂದ ಸಿದ್ದಪ್ಪ. ಸಾಗರದ ಲಕ್ಷ್ಮೀ ವೆಂಕಟರಮಣ ದೇವರ ಪೂಜಾ ವಜ್ರ ಮಹೋತ್ಸವ. ಸುಲಿಬೆಲೆ ಅವರಿಂದ ಮೌಲಿಕ ಮಾತು. ಎಸ್ಟಿಪಿಐ ರಾಷ್ಟ್ರಾಧ್ಯಕ್ಷರ ಬಂಧನ ಖಂಡಿಸಿ ಸಾಗರ ಘಟಕದಿಂದ ಪ್ರತಿಭಟನೆ. ಈಗ ಸುದ್ದಿಯ ವಿವರ. ತಹಶೀಲ್ದಾರ್ ಭೂ ಪರಿವರ್ತನೆ ಲೇಔಟ್ ನಿವಾಸಿಗಳಿಗೆ ಬಿ ಖಾತಾ ಮಾಡಿಸಿಕೊಳ್ಳಲು ನೀಡಿರುವ ಅವಧಿಯನ್ನು ವಿಸ್ತರಿಸುವಂತೆ ಬ್ಲಾಕ್ ಕಾಂಗ್ರೆಸ್ ಅಸಂಘಟಿತ ಕಾರ್ಮಿಕ ಘಟಕದ ಅಧ್ಯಕ್ಷ ಕೆ ಸಿದ್ದಪ್ಪ ಒತ್ತಾಯಿಸಿದ್ದಾರೆ. ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 2023ರಲ್ಲಿ ಮಾನ್ಯ ಮಧು ಬಂಗಾರಪ್ಪನವರು ಶಿಕ್ಷಣ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ನಂತರದಲ್ಲಿ ಸಾಗರಕ್ಕೆ ಅವರು ಆಗಮಿಸಿದ್ರು. ಆ ಸಂದರ್ಭದಲ್ಲಿ ನಾವು ಅಸಂಘಟಿತ ಕಾರ್ಮಿಕ ಕಾಂಗ್ರೆಸ್ ಪಕ್ಷ ತಾಲೂಕು ಸಮಿತಿ ವತಿಯಿಂದ ಅವರಿಗೆ ಅಧಿಕೃತವಾದಂಥ ಒಂದು ಮನವಿಯನ್ನು ಕೊಟ್ಟಿದ್ವಿ. ಏನಂತ ಕೊಟ್ಟಿದ್ವಿ ಅಂತ ಹೇಳಿದ್ರೆ, ಸಾಕಷ್ಟು ದಿನಗಳಿಂದ ಸಾಕಷ್ಟು ವರ್ಷಗಳಿಂದ ಏನು ತಹಸೀಲ್ದಾರ್ ಲೇಔಟು ಮತ್ತು ಕಂದಾಯ ಭೂಮಿ ಇದನ್ನು ಸಂಪೂರ್ಣವಾಗಿ ಅದರದ್ದು ದಾಖಲಾತಿಗಳು ಸರಿಯಾಗಿದ್ದರೂ ಸಹ ನಗರಸಭೆ ಮತ್ತು ಪುರಸಭೆ ಮತ್ತು ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಮತ್ತು ಎಲ್ಲ ಪಟ್ಟಣ ಪಂಚಾಯಿತಿಗಳೆಲ್ಲ ಇದರಲ್ಲಿ ಸಹ ದಾಖಲಾತಿಗಳಿದ್ದರೂ ಮತ್ತು ಖಾತೆ ಇದ್ದರೂ ಸಹ ಅದಕ್ಕೆ ಯಾವುದೇ ಥರದ ಸೌಲಭ್ಯಗಳು ದೊರೆಯದೆ ತುಂಬ ಗ್ರಾಹಕರು ವಂಚಿತರಾಗಿದ್ದರು. ಈ ಕಂದಾಯ ಭೂಮಿಯಲ್ಲಿ ಯಾಕೆ ಇದನ್ನು ಸೈಟ್ಗಳನ್ನು ಖರೀದಿ ಮಾಡ್ತಾರೆ ಅಂತ ಹೇಳಿದ್ರೆ, ಅದು ಒಂದು ರೀತಿಯಲ್ಲಿ ಒಂದು ಸ್ವಲ್ಪ ಕಡಿಮೆ ದರ್ಜೆಯಲ್ಲಿ ಸಿಗುತ್ತೆ. ಮಧ್ಯಮ ವರ್ಗದವರೆಲ್ಲ ಅದನ್ನು ಖರೀದಿ ಮಾಡ್ತಾರೆ. ಖರೀದಿ ಮಾಡಿ ಅದಕ್ಕೆ ಕಂದಾಯ ಕಟ್ಟಿರ್ತಾರೆ, ಪ್ರತಿಯೊಂದನ್ನು ಸಹ ಮಾಡಿರ್ತಾರೆ. ಅದು ಹಿಂದಿನ ಸರ್ಕಾರದ ಅವಧಿಯೊಳಗೆ ಯಾರೋ ಕೋರ್ಟಿಗೆ ಹೋಗಿದ್ರು ಅಂತೇಳಿ ತಹಸೀಲ್ದಾರ್ ಲೇಔಟು ಮತ್ತು ಕಂದಾಯ ಭೂಮಿಗಳನ್ನು ಯಾವುದೂ ಸಹ ಕಂದಾಯವನ್ನು ಪಡ್ಕೋಬಾರ್ದು, ಅದಕ್ಕೆ ಯಾವುದೇ ಮೂಲಭೂತ ಸೌಲಭ್ಯಗಳು ಕೊಡಬಾರ್ದು ಅಂತೇಳಿ ಒಂದು ಆದೇಶವನ್ನು ಯಾರೋ ಅದನ್ನು ಮಾಡಿದರು. ಆನಂತರದಲ್ಲಿ ಇದು ಮನಗಂಡು ಸಾಕಷ್ಟು ಜನ ಸಮಸ್ಯೆಗೆ ಈಡಾಗಿದ್ದರು. ಅದು ಇಡೀ ರಾಜ್ಯದ ವಿಚಾರ ಇದು. ಮತ್ತು ಕೇವಲ ಮತ್ತು ಸಾಗರದ ಒಂದೇ ಮಾತ್ರ, ಸಾಗರದಲ್ಲಿ ಕನಿಷ್ಠ 4,000 ಸೈಟ್ಗಳಿಗಿಂತ ಹೆಚ್ಚು ಸೈಟ್ಗಳು ಸಾಗರದಲ್ಲಿ ಫಲಾನುಭವಿಗಳಿದ್ದಾರೆ. ಇದನ್ನು ಮನಗಂಡು ಏನಾದರೂ ಒಂದು ಪರ್ಯಾಯ ಮಾರ್ಗವನ್ನು ಹುಡುಕಬೇಕಲ್ಲ ಅಂತೇಳಿ ನಾವೇನು ಮಾಡಿದ್ವಿ ಅಂದರೆ, ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರಿಗೆ ನಮ್ಮ ಕಾರ್ಮಿಕ ಸಮಿತಿ ವತಿಯಿಂದ ಇದಕ್ಕೆ ಒಂದು ಅರ್ಜಿಯನ್ನು ಕೊಟ್ಟಿವಿ. ಅವರಿಗೆ ಇಲ್ಲಿಗೆ ಅವರು ಶಿಕ್ಷಣ ಸಚಿವರಾಗಿ ಆಗಮಿಸಿದ್ರು ಸಾಗರಕ್ಕೆ. ಆ ಸಂದರ್ಭದಲ್ಲಿ ನಾವು ಅರ್ಜಿಯನ್ನು ಅವರಿಗೆ 15/7/2023ರಲ್ಲಿ ಅವರು ಸಚಿವರಾಗಿ ಭಾಗವಹಿಸಿದಾಗ ಪ್ರಥಮವಾಗಿ ಸಾಗರಕ್ಕೆ ಆಗಮಿಸಿದಾಗ ನಾವು ಒಂದು ಅರ್ಜಿಯನ್ನು ಕೊಟ್ಟಿದ್ವಿ. ಇದನ್ನು ಮನಗಂಡು ಅವರು ಶಿಕ್ಷಣ ಸಚಿವ ಅಂತವ್ರು ಇದನ್ನೇನು ಮಾಡಿದ್ರು ಅಂತ ಹೇಳಿದ್ರೆ, ಪೌರ ಸಚಿವರಿಗೆ ರಹೀಂ ಖಾನ್ ಅವರಿಗೆ ಒಂದು ಪತ್ರವನ್ನು ಇದು ಏನು ಸಮಸ್ಯೆ, ಈ ಸಮಸ್ಯೆ ಇಡೀ ರಾಜ್ಯಾದ್ಯಂತದ್ದು ಇದು ತುಂಬ ಸಮಸ್ಯೆ ಇದೆ, ಇದನ್ನ ಪರಿಗಣಿಸಿ ಇದನ್ನ ಕ್ರಮ ತಗೊಳ್ಳಿ ಅಂತೇಳಿ ಪೌರ ಸಚಿವರಾದ ಇವರಿಗೆ ರಹೀಂ ಖಾನ್ ಅವರಿಗೆ ಅವರು ಒಂದು ಪತ್ರವನ್ನು ಬರೆದರು. ಅದರ ಪತ್ರದ ಒಂದು ಪ್ರತಿಯನ್ನು ನನಗೂ ಸಹ ಕಳಿಸಿದರು. ಆ ಪತ್ರದ ಪ್ರತಿಯನ್ನು ನಾನು ಹಿಡ್ಕೊಂಡು ಮತ್ತೆ ಬೆಂಗಳೂರಿಗೆ ಹೋದೆ. ಹೋದ ರಹೀಂ ಖಾನ್ ಹತ್ರ ಅರ್ಧ ಗಂಟೆ ಕಾಲಾವಕಾಶವನ್ನು ತಗೊಂಡು ನಾನು ಸಾಕಷ್ಟು ಇದ್ರ ಬಗ್ಗೆ ಎಲ್ಲ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದಾಗ ಅವ್ರೇನು ಮಾಡಿದ್ರು, ಅವ್ರಿಗೂ ಸಹ ಮಾಹಿತಿ ಇಲ್ಲ. ಅವರ ಆಪ್ತ ಕಾರ್ಯದರ್ಶಿಗಳನ್ನ ಕೇಳಿ ವಿಚಾರ ಮಾಡಿ ಇದನ್ನ ಸೂಕ್ತ ಕ್ರಮಕ್ಕೆ ಜರುಗಿಸಬೇಕು, ಇದು ಈ ಸಮಸ್ಯೆ ಆಗಿದೆ ಮತ್ತು ಸರ್ಕಾರಕ್ಕೆ ಬರ್ತಕ್ಕಂಥ ಮತ್ತು ನಗರಸಭೆಗಳಿಗೆ ಪುರಸಭೆಗಳಿಗೆ ಬರ್ತಕ್ಕಂಥ ಸೋರ್ಸ್ ಕಟ್ಟಾಗ್ತಾ ಇದೆ, ಇದನ್ನ ಸರಿಪಡಿಸೋಕೆ ಇದೊಂದು ಮಾರ್ಗವಾಗುತ್ತೆ, ಇದು ತುಂಬಾ ಸೂಕ್ತವಾಗಿದೆ ಅಂತೇಳಿ ಅವ್ರ ಕ್ರಮ ತಗೊಂಡು ಅವರ ಸಚಿವಾಲಯಕ್ಕೆ ಕೂಡಲೇ ಅದನ್ನ ನಂಬರ್ ಹಾಕಿ ಅದನ್ನ ಕ್ರಮಕ್ಕೆ ಬರೆದ್ರು. ಬರೆದ ನಂತರದಲ್ಲಿ ನಾವು ಅವ್ರ ಹತ್ರ ಮಾತಾಡಿ ಬಂದಿದ್ವಿ. ಆ ನಂತರದಲ್ಲಿ ನಾವು ಇದರ ಬಗ್ಗೆ ನಾವು ಲೆಟರ್ ಕೊಟ್ಟ ಬಗ್ಗೆ ಪುನಃ ಮತ್ತೆ ಲೆಟರ್ ಹಾಕಿದ್ರು. ಇಲ್ಲಿ DC ಒಂದು ಲೆಟರ್ ಹಾಕಿದ್ರು, ಶಿವಮೊಗ್ಗ DC. ಇದರ ಕ್ರಮ ವಹಿಸಿ ಇದೇನಾಗಿದೆ ಸಮರ್ಪಕವಾಗಿ ದಾಖಲಾತಿಗಳನ್ನು ಕೊಡಿ ಅಂತೇಳಿ ಶಿವಮೊಗ್ಗ ಜಿಲ್ಲಾ DC ಅವರಿಗೆ ಅವರ ಸಂಬಂಧಪಟ್ಟ ಇಲಾಖೆಗೆ ಬರೆದ್ರು. ಅದನ್ನು ತಗೊಂಡು ಮತ್ತು ಬೆಂಗಳೂರಿಗೆ ಹೋಗಿ ಸಾಕಷ್ಟು ಸಾರಿ ಬೆಂಗಳೂರಿಗೆ ಹೋಗಿದ್ದೇವೆ. ಹೋದ ನಂತರದಲ್ಲಿ ಸಮರ್ಪಕವಾಗಿ ಇದು ವಿಧಾನಸಭೆಯಲ್ಲಿ ಚರ್ಚೆ ಆಗಿದೆ. 2 ಸಾರಿ ಬೆಂಗಳೂರು ವಿಧಾನಸಭೆಯಲ್ಲಿ ಚರ್ಚೆ ಆಗಿದೆ, 1 ಸಾರಿ ಬೆಳಗಾವಿಯಲ್ಲಿ ಚರ್ಚೆ ಆಗಿದೆ. ಆ ನಂತರದಲ್ಲಿ ಸದನ ಸಮಿತಿಯನ್ನು ರಚನೆ ಮಾಡಿ ಅದು ಸಂಪೂರ್ಣವಾಗಿ ಈಗ ಅನುಷ್ಠಾನಕ್ಕೆ ಬಂದಿದೆ. ಅನುಷ್ಠಾನಕ್ಕೆ ಬಂದಿದ್ದರಿಂದ ನಾವು ಅವರಿಗೆ ಒಂದು ಕೃತಜ್ಞತೆಗಳನ್ನು ಹೇಳಬೇಕಲ್ಲ, ಇಷ್ಟು ಮಾಡಿದ್ದಕ್ಕೆ ಒಂದು ಕೃತಜ್ಞತೆಗಳನ್ನು ಸಲ್ಲಿಸಬೇಕಂತೇಳಿ ನಾವು ಕಾಂಗ್ರೆಸ್ ಪಕ್ಷದ ಅಸಂಘಟಿತ ಕಾರ್ಮಿಕ ತಾಲೂಕು ಸಮಿತಿಯಿಂದ DK ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಮತ್ತು ಇವರು
ಪೌರ ಸಚಿವರಾದಂಥ ರಹೀಂ ಖಾನ್ ರವರು ಮತ್ತು ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರವರು ಇವರು ಸಹ ಅದರಲ್ಲಿ ಭಾಗಿಯಾಗಿದ್ದಾರೆ. ಇದನ್ನ ಈಗ ಆಲ್ರೆಡಿ ಪೂರ್ಣವಾಗಿ ಅನುಷ್ಠಾನಕ್ಕೆ ತಂದಿದ್ದಾರೆ. ಬಿ ಖಾತೆ ಅಂತ ಹೇಳಿದ್ರೆ ಏನು ಕಂದಾಯ ಭೂಮಿಗಳಿರ್ಬೋದು, ತಹಸೀಲ್ದಾರ್ ಮಾಡಿರ್ಬೋದು, AC ಕೊಟ್ಟಿರ್ಬೋದು, ಏನೇ ಕೊಟ್ಟಿರ್ಬೋದು, ಗ್ರಾಮ ಪಂಚಾಯತಿಗಳಿರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಎಲ್ಲ ಕಡೆ ಕೊಟ್ಟಿರ್ತಕ್ಕಂಥ ಸೈಟ್ಗಳಿಗೆ ಬಿ ಖಾತೆಯನ್ನ ಮಾಡ್ಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆ ತುರ್ತುಗತಿಯಲ್ಲಿ 3 ತಿಂಗಳ ಒಳಗಡೆ ಅದೊಂದು ಬಿ ಖಾತೆಯನ್ನು ಮಾಡಿಕೊಳ್ಳೇಬೇಕು, ಅದನ್ನ ಒಂದು ಆಂದೋಲನದ ರೂಪದಲ್ಲಿ ಮಾಡ್ಬೇಕಂತೇಳಿ 15ನೇ ತಾರೀಕು ಸಿದ್ದರಾಮಯ್ಯ ಕರೆದವರನ್ನ ಎಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದಾರೆ. ಹೀಗೆ ಬಿ ಖಾತೆ ಮಾಡಲಿಕ್ಕೆ ಅನುವು ಇದೆ ಅಂತ ಅಧಿಕಾರಿಗಳಿಗೆ ತುರ್ತಾಗಿ ಮಾಡಲೇಬೇಕು ಅಂತೇಳಿ ಒತ್ತಡನೂ ಸಹ ತಂದಿದ್ದಾರೆ. ಅಧಿಕಾರಿಗಳು ಏನ್ ಮಾಡ್ತಾರೆ ಅಂದ್ರೆ ಇದನ್ನೆಲ್ಲ ಅಷ್ಟಾಗಿ ತಗೊಳ್ಳೋದಿಲ್ಲ. ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಮಾಡ್ತೀವಿ ಅವರೇ ಬರಲಿ, ಕಸ್ಟಮ್ಸರೇ ಬರಲಿ, ಗ್ರಾಹಕರೇ ಬರಲಿ, ಮಾಡ್ತೀವಿ ಅಂತ ಅದಕ್ಕೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತೇಳಿ ನ್ಯೂನತೆಗಳನ್ನ ಹೆಚ್ಚಾಗಿ ಹೇಳ್ಬಿಟ್ಟು ಅವ್ರನ್ನ ಹಿಂದೇಟಾಗಿ ಮಾಡದೆ ಸಮಯವನ್ನು ತಳ್ತಕ್ಕಂಥ ಕೆಲಸವನ್ನು ಮಾಡೋದು. ಅದರಿಂದ ಆಂದೋಲನ ರೂಪದಲ್ಲಿ ಇದನ್ನ ಅವರಿಗೆ ಬಿ ಖಾತೆ ಮಾಡ್ಕೊಡ್ಬೇಕಂತೇಳಿ ಸಿದ್ದರಾಮಯ್ಯ ಕಡಾಖಂಡಿತವಾಗಿ ಮತ್ತೆ ಕೃಷ್ಣ ಬೈರೇಗೌಡರು ಸಹ ಅದನ್ನ ಕಡಾಖಂಡಿತವಾಗಿ ಹೇಳಿದ್ದಾರೆ. ಅದರಿಂದ ಬಿ ಖಾತೆ ಮಾಡ್ಲಿಕ್ಕೆ ಅನುವು ಇದೆ. ಅಧಿಕಾರಿಗಳು ಯಾರು ಮಾಡ್ಕೊಡೋದಿಲ್ಲ ಅಂತ ಹೇಳೋದಿಲ್ಲ, ಆದ್ರೆ ಅದಕ್ಕೇನೋ ಕಾರಣಗಳನ್ನ ನೋಡ್ತಾರೆ, ಆ ಕಾರಣಗಳನ್ನ ಸಹ ಸರಳೀಕರಣ ರೂಪದಲ್ಲಿ ಮಾಡ್ಬೇಕಂತ ಸಹ ಹೇಳಿದ್ದಾರೆ. ಅದನ್ನ ಈಗಾಗಲೇ ಬಿ ಖಾತೆ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ. ಜೊತೆಗೆ ಈಗೇನಾಗುತ್ತೆ ಅಂತ ಹೇಳಿದ್ರೆ ಈ ಬಿ ಖಾತೆ ಮಾಡ್ಕೊಂಡ್ ಕೂಡಲೇ ಏನು ಸಿಗೋದಿಲ್ಲ ಅಂತಲ್ಲ, ಬ್ಯಾಂಕ್ಗಳಲ್ಲಿ ಸಾಲ ಸೌಲಭ್ಯಗಳು ಎಲ್ಲವೂ ಸಿಗ್ತವೆ. ಆದ್ರೆ ನಮ್ಮ ಟ್ರಾನ್ಸಾಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಸಾರಿ ಈಗ ಮತ್ತೆ ಪುನಃ ನಾವು ಯಾರಾದ್ರೂ ಸೈಟ್ ತಗೊಂಡು ನಮಗೆ ಬಿ ಖಾತೆ ಮಾಡ್ಕೊಂಡಿದ್ದು ಬರಲ್ಲ. ಹಿಂದೆ ಯಾರು ಮಾಡ್ಕೊಂಡಿದ್ದು, ಯಾರು ಅವರಿಗೆ ಇದು ಹಕ್ಕುಪತ್ರ ಇದೆ, ಇದು ರಿಜಿಸ್ಟರ್ ಪತ್ರ ಇದೆ, ಮತ್ತೆ ಏನ್ ದಾಖಲಾತಿಗಳು, ಆ ದಾಖಲಾತಿಗಳನ್ನ ಸಮರ್ಪಕವಾಗಿ ಅದನ್ನ ಒದಗಿಸಿದ ಕೂಡಲೇ ಅವರು ಬಿ ಖಾತೆಯನ್ನು ಮಾಡಿಕೊಡ್ತಾರೆ. ಎಲ್ಲ ಪ್ರಕ್ರಿಯೆಗಳು ಎಲ್ಲ ರೀತಿಯಲ್ಲಿ ನಡೀತಾ ಇರುತ್ತೆ. ಎ ಖಾತೆಗೂ ಬಿ ಖಾತೆಗೆ ವ್ಯತ್ಯಾಸ ಏನಂದ್ರೆ DC ಕನ್ವರ್ಷನ್ ಎ ಖಾತೆ, ತಹಸೀಲ್ದಾರ್ ಮತ್ತು AC ಮತ್ತು ಇವ್ರೇನು ಕೊಟ್ಟಿರ್ತಾರೆ ಇವೆಲ್ಲ ಬಿ ಖಾತೆ ಅಂತ ಮಾಡಿರ್ತಾರೆ. ಬಿ ಖಾತೆ ಮಾಡಿದ್ರೆ ಅದು ನಂತರದಲ್ಲಿ ಆಮೇಲೆ ಮತ್ತೆ ಬೇರೆ ಎಲ್ಲ ದಾಖಲಾತಿಗಳು ಸರಿಯಾಗಿ ಹೋಗ್ತವೆ. ಆವಾಗ ದಾಖಲಾತಿಗಳಿರುತ್ತೆ, ಅವು ಪಡ್ಕೊಳ್ಬಹುದು. ಸಾಲ ಸಿಗೋದಿಲ್ಲ ಅನ್ನೋ ಪ್ರಶ್ನೆ ಬರಲ್ಲ, ಕೊಡ್ತಾರೆ. ಹಿಂದೆಲ್ಲ ಕೊಟ್ಟಿದಾರಲ್ಲ. ಈ ತಹಸೀಲ್ದಾರ್ ಲೇಔಟ್ಗಳಲ್ಲಿ ಸಾಕಷ್ಟು ಮನೆಗಳನ್ನು ಕಟ್ಕೊಂಡವ್ರಿಗೆ ಸಾಲ ಈಗ SR ಲೇಔಟ್ ಅಲ್ಲಿ ಸುಮಾರು ಒಂದು 40-50 ಮನೆಗಳಿಗೆ ಬ್ಯಾಂಕ್ಗಳಲ್ಲಿ ಸಾಲ ಕೊಟ್ಟಿದ್ದಾರೆ. ಅದು ಯಾರೋ ಒಬ್ರು ಅದು ಕೋರ್ಟಿಗೆ ಹೋಗಿ ಏನೋ ಇದು ಮಾಡಿದ್ರೆ ಅದು ಸಮಸ್ಯೆ ಆಯ್ತು ನಿಲ್ಲಿಸಿದೆ. ಆ ದೃಷ್ಟಿಯಿಂದ ನಾವು ಇವತ್ತು ಮೊನ್ನೆ ಸಿದ್ದರಾಮಯ್ಯನವರು ಮತ್ತೆ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಮತ್ತೆ ಇವರು ನಮ್ಮ ಪೌರ ಸಚಿವರಾದಂಥ ರಹೀಂ ಖಾನ್ ರವರು ಮತ್ತೆ ಕೃಷ್ಣ ಬೈರೇಗೌಡ ಇವರಿಗೆ ನಾವು ನಮ್ಮ ಕಾಂಗ್ರೆಸ್ ಅಸಂಘಟಿತ ಕಾರ್ಮಿಕ ತಾಲೂಕು ಸಮಿತಿ ವತಿಯಿಂದ ಅವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಯಾಕಂತ ಹೇಳಿದ್ರೆ ಇದು ಒಟ್ಟು ಈ ಸಾಗರಕ್ಕೆ ಮಾತ್ರ ಸೀಮಿತ ಅಲ್ಲ, ಇಡೀ ರಾಜ್ಯಕ್ಕೆ ಆರೋಗ್ಯ ಇರಬೇಕು. ಆಮೇಲೆ ಸಂಚಾರಿ ಒಂದು ಆರೋಗ್ಯ ಕಾರ್ಮಿಕರಿಗೆ ಎಲ್ಲಿ ಕಾರ್ಮಿಕ ಯಾವ ಮಟ್ಟದಲ್ಲಿ ಕೆಲಸ ಮಾಡ್ತಾನೆ ಇಲ್ಲೇ ಒಂದು ಶಿಬಿರ ಮಾಡ್ತಾರೆ. ಒಂದು ಭಾನುವಾರ ಯಾರೋ ಒಂದು ಶಿಬಿರ ಮಾಡ್ತಾರೆ. ಅದಕ್ಕೊಂದು ಇಲಾಖೆ ಅದನ್ನು ಒಬ್ಬರು ಟೆಂಡರ್ ತಗೊಂಡಿದ್ದಾರೆ. ಹಿಂದೆ ಒಂದ್ಸರಿ ಅದನ್ನ ನಾವೊಂದು ನಮ್ಮ JP ನಗರದಲ್ಲಿ ಒಬ್ರು ಯಾರೋ ಟೆಂಡರ್ ತಗೊಂಡಿದ್ರು. ಕಾರ್ಮಿಕರ ಇದರಿಂದ ನಾವು ತಪಾಸಣೆ ಮಾಡ್ತೀವಿ ಅಂತೇಳಿ 4 ಜನ ಡಾಕ್ಟರ್ಸ್ಗಳು, ಸಿಬ್ಬಂದಿಗಳು ಎಲ್ಲರೂ ಬಂದಿದ್ರು. ಒಂದು ನಗರಸಭೆಯಿಂದ ಒಂದು ಪರ್ಮಿಷನ್ ತಗೊಂಡು ಹಾಲನ್ನು ತಗೊಂಡಿದ್ವಿ. ನಾವು ಕೊನೆಗೆ ಹೀಗೆ ವಿಚಾರ ಗೊತ್ತಾದಾಗ ಏನಂತ ಕೇಳಿದ್ರೆ ಕಾರ್ಮಿಕರಿಗಾಗಿ ಇದನ್ನು ತಪಾಸಣಾ ಶಿಬಿರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದಾಗ ಅಲ್ಲಿ ಯಾರೂ ಕಾರ್ಮಿಕರಿರಲಿಲ್ಲ. ಆದರೆ ಅವರು ತಪಾಸಣಾ ಶಿಬಿರನ ಒಂದು ಶಿಬಿರವನ್ನು ಮಾಡಿ ಸುಮಾರು ಒಂದು 5 ಲಕ್ಷ ರೂಪಾಯಿ ಖರ್ಚಾಗ್ತಾರೆ. 5 ಲಕ್ಷ ರೂಪಾಯಿ ಖರ್ಚಾಗಿ ಮಾಡ್ಕೊಂಡು ಹೋಗ್ತಾರೆ. ಯಾರು ಒಬ್ಬ ಕಾರ್ಮಿಕರಿಲ್ಲ. ಆಮೇಲೆ ನಮ್ಗೆ ಗೊತ್ತಾಗುತ್ತೆ, ನಾವು ಅದು ತಡೆ ಹಿಡಿದು ಏನು ವಿಚಾರ ಅಂತ ಕೇಳಿದಾಗ ಯಾರೋ ಒಬ್ಬರು ಟೆಂಡರ್ ತಗೊಂಡಿರ್ತಾರೆ. ಆ ಟೆಂಡರ್ನವರು ಬಂದ್ಬಿಟ್ಟು ಕಳಿಸಿರ್ತಾರೆ. ಯಾರು ಸಿಬ್ಬಂದಿಗಳು ಮಾತ್ರ ಹೇಳಿದ್ರು. ಆ ಧರ್ಮಸ್ಥಳ ಸಂಘದವ್ರು ಯಾರೋ ಒಂದು 4 ಜನ ಕರೆದು ಅವರೇ ಕಾರ್ಮಿಕರು ಅಂತೇಳಿ ನೋಂದಣಿ ಮಾಡ್ಕೊಂಡು ರೆಡಿ ಅದು. ಅದನ್ನು ಮಾಧ್ಯಮಗಳಲ್ಲಿ ಸಾಕಷ್ಟು ಅದನ್ನು ಪಬ್ಲಿಸಿಟಿ ಮಾಡಿ ಯೂಟ್ಯೂಬಲ್ಲೆಲ್ಲ ಬರ್ತಾ ಇದೆ, ನೋಡಿರ್ಬೋದು. ಅದನ್ನು ತಡೆ ಆ ರೀತಿ ಸಂಚಾರಿ ಒಂದು ತಪಾಸಣಾ ಶಿಬಿರ ಸಹ ಕಾರ್ಮಿಕ ಇಲಾಖೆ ನಡೆಸಿರ್ತಾ ಇದೆ. ಅದನ್ನು ಸಹ ಕಾಲಕ್ಕೆ ಕಾರ್ಮಿಕರು ಅದನ್ನು ಸಹ ಅದು ಪಡ್ಕೊಳ್ಬೇಕಂತೇಳಿ ವಿನಂತಿಸ್ತಾ ಈ ದಿನ ಸಹಕಾರ ಕೊಟ್ಟ ರಾಜ್ಯದಲ್ಲಿ ಕಾರ್ಮಿಕ ಸಮಿತಿ ಅತ್ಯಂತ ಉತ್ತಮವಾದಂಥ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಕಟ್ಟಡ ಕಾರ್ಮಿಕರಿಗೆ ಏನು ಇತರೆ ಕಾರ್ಮಿಕರು ಏನಿದೆ ಪ್ರತಿಯೊಬ್ಬರಿಗೂ ಸಹ ಎಲ್ಲ ಮೂಲಭೂತ ಸೌಲಭ್ಯಗಳು ಕೊಡೋದಕ್ಕೆ ಸಾಕಷ್ಟು ಹಣವೂ ಇದೆ ಮತ್ತು ಕಾರ್ಯವನ್ನು ಚೆನ್ನಾಗಿ ನಿರ್ವಹಿಸ್ತಾರೆ. ಆದರೆ ಏನಾಗಿದೆ ಅಂತ ಹೇಳಿದ್ರೆ ಈ ನೈಜವಾದಂಥ ಕಾರ್ಮಿಕರಿಗಿಂತ ಅಲ್ಲಿ ಏನು ಈ ನಕಲಿ ಕಾರ್ಮಿಕರು ತುಂಬ ಜನ ಆಗ್ತದೆ. ಯಾಕಂತ ಹೇಳಿದ್ರೆ ಕೊರೋನಾ ಸಂದರ್ಭದಲ್ಲಿ ಅಧಿಕಾರಿಗಳನ್ನು ಬಳಸ್ಕೊಂಡು ಯಾರು ಕಾರ್ಮಿಕರಲ್ಲದವರು ಸಹ ಕಾರ್ಮಿಕರಾಗಿ ಮಾಡ್ತಾರೆ. ಆ ಕಾರ್ಮಿಕರಾಗಿ ಮಾಡಿದಾಗ ಅವರೇನು ಮಾಡಿದ್ದಾರೆ ಅಂದರೆ ಅಧಿಕಾರಿಗಳ ದುರುಪಯೋಗಪಡಿಸ್ಕೊಂಡು ರಾಜಕಾರಣಿಗಳು ಕಾರ್ಮಿಕರಲ್ಲದವರು ಸಹ ಕಾರ್ಮಿಕರು ಮಾಡ್ತಾರೆ. ಈಗೇನಾಗಿದೆ ಅಂತ ಹೇಳಿದ್ರೆ ಅದು ರಿನಿವಲ್ ಬಂದಂಥ ಸಂದರ್ಭದಲ್ಲಿ ಎಲ್ಲ ಹುಡುಕಾಟಕ್ಕೆ ತೊಡಗ್ತಾ ಇದೆ.
ಈಗ ನಮ್ಮ ಹತ್ರ ಸಾಕಷ್ಟು ಜನ ಬಂದ್ಬಿಟ್ಟು ಈಗ ಸೈನ್ ಹಾಕ್ಬಿಡಿ, ಶಿಫಾರಸ್ ಮಾಡಿಬಿಡಿ, ನಾವು ಕನ್ನಡ ಕಾರ್ಮಿಕರು ಅಂತ ಬರ್ತಾರೆ. ಅವ್ರು ನೈಜವಾದಂಥ ಕಾರ್ಮಿಕರಲ್ಲ. ನಾನು ಸುಮಾರು 200 ಜನ ಬದುಕ್ತಾರೆ, ನೈಜವಾದ ಕಾರ್ಮಿಕರೇ ಅಲ್ಲ. ಯಾವುದೋ ಸೈನ್ ಹಾಕ್ಸ್ಕೊಂಡು ಇನ್ನೇನೇನು ಮಾಡ್ಕೊಂಡು ಪ್ರತಿ ಫಲವನ್ನು ಪಡ್ಕೊಳ್ಳೋದಕ್ಕೆ, ಕಿಟ್ ಪಡ್ಕೊಳ್ಳೋದಕ್ಕೆ ಎಲ್ಲ ಮಾಡ್ಕೊಂಡಿದ್ದೀವಿ. ಆ ದೃಷ್ಟಿಯಿಂದ ನಾವೇನು ಮಾಡಿದ್ವಿ ಅಂತೇಳಿ ಬಂದವ್ರನ್ನೆಲ್ಲ ನೋಡಿದ್ರೆ ನಿಮಗೆ ನೈಜವಾದಂಥ ಕಾರ್ಮಿಕರು ನೀವಲ್ಲ, ನೀವು ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಬರಲಿಕ್ಕೆ ನಾವು ಶಿಫಾರಸ್ ಮಾಡಿಕೊಳ್ಳಿಕ್ಕೆ ನಾವು ತಿರಸ್ಕರಿಸಿದ್ದು. ಅದನ್ನು ಏನೇ ಸಾಕಷ್ಟು ಸಾಗರದಲ್ಲಿ ಸುಮಾರು ಒಂದು 5,000-6,000 ಜನ ತಿರಸ್ಕರಿಸಲಾಗ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇನ್ನೂ ಹೆಚ್ಚು ಜನ ಇದ್ದಾರೆ ಡೂಪ್ಲಿಕೇಟ್ ಕಾರ್ಮಿಕರು. ಆಮೇಲೆ ಜೊತೆಗೆ ಈ ಯಾರಿದ್ದಾರೆ ಈ ಸಂಘ ಸಂಸ್ಥೆಗಳು, ಈ ನಕಲಿ ಸಂಘ ಸಂಸ್ಥೆಗಳು ಹೇಳಿದ್ದಾರೆ. ಈ ಇರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ನಾವು ಕೊಡಿಸ್ತೀವಿ, ಸೌಲಭ್ಯಗಳ ಕೊಡಿಸೋದಕ್ಕೆ ನಾವು ಮಾಡ್ತಾ ಇದ್ದೀವಿ, ನಮ್ಮ ಸಂಘ ಇದೆ, ಹಾಗಿದೆ, ಹೇಗಿದೆ ಅಂತೇಳಿ ಸುಳ್ಳು ವದಂತಿಗಳನ್ನು ಮಾಡೋದ್ರ ಮೂಲಕ ಕಾರ್ಮಿಕರನ್ನು ವಂಚಿಸ್ತಾ ಅವರ ಹಣ ಪಡ್ಕೊಂಡು ಅವರಿಗೆ ಸರ್ಟಿಫಿಕೇಟ್ ಮಾಡ್ಕೊಡ್ತೀವಿ, ಅದು ಮಾಡ್ಕೊಡ್ತೀವಿ, ನಿಮಗೆ ಸೌಲಭ್ಯ ಕೊಡಿಸ್ತೀವಿ, ಆರೋಗ್ಯ ಸೌಲಭ್ಯ ಕೊಡ್ತೀವಿ, ವಿಮೆ ಕೊಡಿಸ್ತೀವಿ, ಏನೇನೋ ಬರ್ತಕ್ಕಂಥ ಎಲ್ಲ ಸೌಲಭ್ಯ ಕೊಡಿಸ್ತೀವಿ ಅಂತೇಳಿ ವಂಚನೆ ಮಾಡ್ತೀವಿ. ನಕಲಿ ಸಂಘ ಸಂಸ್ಥೆಗಳನ್ನು ಕಂಡುಹಿಡಿದು ರಾಜ್ಯ ಸರ್ಕಾರ ಅವರಿಗೆಲ್ಲ ಸರಿಯಾದ ರೀತಿಯಲ್ಲಿ ಪಾಠವನ್ನು ಕಲಿಸಬೇಕು. ಸಂಘ ಯಾವುದೇ ಕಾರ್ಮಿಕರು ಯಾರು ಈ ನಕಲಿ ಕಾರ್ಮಿಕರ ಹತ್ರ ಆಗಲಿ ಮಧ್ಯವರ್ತಿಗಳ ಮೂಲಕವಾಗಿ ಮಾಡಿಸೋ ಪ್ರಶ್ನೆ ಬರುತ್ತೆ. ನೇರವಾಗಿ ಕಾರ್ಮಿಕ ಇಲಾಖೆಯಲ್ಲಿ ಆಫೀಸ್ಗೆ ಹೋಗ್ಬೋದು, ಅವ್ರ ದಾಖಲಾತಿಗಳನ್ನು ಕೇಳ್ತಾರೆ, ಅಲ್ಲಿ ಹೋಗಿ ಕಂಪ್ಯೂಟರ್ ಫೀಡ್ ಮಾಡ್ಕೊಂಡು ಯಾರು ಕೇಳೋಂಥ ಪ್ರಶ್ನೆ ಬರಲ್ಲ. ಯಾವುದೇ ಸೌಲಭ್ಯ ಸಿಗ್ತಕ್ಕಂಥ ವ್ಯವಸ್ಥೆ. ಈ ನಕಲಿ ಕಾರ್ಮಿಕರಿಂದ ನೈಜವಾದ ಕಾರ್ಮಿಕರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳು ಕೂಡ ಅಧಿಕಾರಿಗಳು ಕೊಡೋದ್ರಲ್ಲಿ ಬಿಗಿ ಮಾಡಿದ್ದಾರೆ. ಆದರೆ ಅವರಿಗೆ ಸೌಲಭ್ಯಗಳು ಸಿಗ್ತಾ ಇದೆ. ಮತ್ತು ಜೊತೆಗೆ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ಕಾರ್ಮಿಕರು ಯಾವತ್ತೂ ಬಡವರಾಗಿ ಇರ್ತಾರೆ. ಕಾರ್ಮಿಕರಾಗಿ ಅವರು ಭಾಳ ಕಷ್ಟದಲ್ಲೇ ಇರ್ತಾರೆ. ಏನೇ ದುಡಿದ್ರು ಅವ್ರ ಹಣವನ್ನು ವ್ಯಯ ಮಾಡಿಕೊಳ್ಳುವುದರಲ್ಲಿ ಅವರು ಬಡತನದಲ್ಲಿ ಇರ್ತಾರೆ. ಅವರಿಗೆಲ್ಲಾದರೂ ಒಂದು ಅಪಘಾತ ಆಯಿತು ಅಥವಾ ಇಲ್ಲ ಸಾವಿರ ಮೇಲಿನ ಬೀಳ್ಬೇಕು, ಕೈಯಿಂದ ಬಿದ್ದ ನಾವು ಕೈಕಾಲು ಮುರಿದು ನೇರವಾಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾರೆ. ಆಸ್ಪತ್ರೆಗೆ ಅಡ್ಮಿಟ್ ಆದಂಥ ಸಂದರ್ಭದಲ್ಲಿ ಆ ಅಡ್ಮಿಟ್ ಆಗಿ ಅವರು ಕಂಪ್ಲೀಟಾಗಿ ಎಷ್ಟು 10 ಲಕ್ಷ ಆಗಲಿ, 5 ಲಕ್ಷ ಆಗಲಿ, 2 ಲಕ್ಷ ಆಗಲಿ, ಎಷ್ಟು ಲಕ್ಷ ಖರ್ಚಾದರೂ ಅವರು ಕೈಯಿಂದ ಬರೆಸಬೇಕು. ಕೈಯಿಂದ ಬರೆಸಿ ಅವರು ಆರೋಗ್ಯವಂತನಾಗಿ ನಂತರದಲ್ಲಿ ಎಲ್ಲ ದಾಖಲಾತಿಗಳನ್ನು ತಂದು ಮಂಡಳಿಗೆ ಅದನ್ನು ಕಳಿಸಿದ ನಂತರದಲ್ಲಿ ಅವರು ಒಂದು ವಸ್ತುನ 6 ತಿಂಗಳ ಹಣ ಬರುತ್ತೆ. ಅಷ್ಟರೊಳಗೆ ಕಾರ್ಮಿಕ ಆ ರೀತಿ ಹಣವನ್ನು ತಗೊಳ್ಳೋದಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂತ ಹೇಳಿದ್ರೆ ಕಾರ್ಮಿಕರಲ್ಲಿ ಏನಿಲ್ಲ, ಹಣವನ್ನು ಏನು ಸಂಗ್ರಹಣೆ ಮಾಡಿಕೊಂಡು ಇಲ್ಲಿ ಅವನನ್ನು ಕಾಪಾಡಿಕೊಳ್ಳಕ್ಕೆ ಬರುತ್ತೆ, ಮಾಡ್ಕೊಳ್ಳಕ್ಕೆ ಬರಲ್ಲ. ಆದ್ದರಿಂದ ಕಾರ್ಮಿಕರ ಕಾರ್ಡನ್ನು ಆಸ್ಪತ್ರೆಗಳಲ್ಲಿ ತೋರಿಸಿದ್ರೆ ಅಲ್ಲಿ ಜಮ ಆಗಬೇಕು, ಅವರು ಬದುಕು ಬರಲಿಕ್ಕೆ ಸಾಧ್ಯತೆ ಇಲ್ಲ. ಅಂದರೆ ಕಾರ್ಮಿಕರು ಈ ರೀತಿ ತುಂಬ ಜನ ತೊಂದರೆಗೀಡಾಗಿದೆ. ಇದನ್ನು ಸ್ವಲ್ಪ ಸ್ಪಷ್ಟವಾಗಿ ಹೆಚ್ಚಿನ ರೀತಿಯಲ್ಲಿ ಗಮನ ಹರಿಸಬೇಕಂದ್ರೆ ಕಾರ್ಮಿಕರಿಗೆ ತುಂಬ ಸಮಸ್ಯೆ ಆಗಿರುತ್ತೆ. ಆಸ್ಪತ್ರೆಗೆ ಅಡ್ಮಿಟ್ ಆದ್ಮೇಲೆ 5,000 1 ಲಕ್ಷ 2 ಲಕ್ಷ ಕೇಳ್ತಾರೆ. ಈ ಕಾರ್ಡ್ ತೋರಿಸ್ತಾರೆ ಆಸ್ಪತ್ರೆಗಳಲ್ಲಿ, ಇದು ಸಿಗೋಗಲ್ಲ ಅಂತ ಹೇಳ್ತಾರೆ. ಸಾಧ್ಯ ಆದೇಶದಿಂದ ಅದು ಸಿಗೋಲ್ಲ. ಕಾರ್ಡ್ ತೋರಿಸಿದ್ರೆ ಆಸ್ಪತ್ರೆಗಳಲ್ಲಿ ಆ ಹಣ. ಗೋಷ್ಠಿಯಲ್ಲಿ ಘಟಕದ ಉಮೇಶ್ ಸೂರನಗದ್ದೆ ಹಾಜರಿದ್ದರು. ಸಾಗರದ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ಮಂಗಳವಾರ ದೇವಸ್ಥಾನದ ವಜ್ರ ಮಹೋತ್ಸವ ಅಂಗವಾಗಿ ಸಭಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ವಾಗ್ಮಿ ಚಕ್ರವರ್ತಿ ಸುಲಿಬೆಲೆ ಮಾತನಾಡಿ, ಡೇಂಜರು, ನೀವು ಸಾಧುಗಳನ್ನ ಪ್ರಶ್ನೆ ಕೇಳಿದರೆ ಲಾಭ ಏನು ಅಂತಂದ್ರೆ ಅವರು ನಿಮ್ಮಲ್ಲಿ ಅಮೂಲಾಗ್ರವಾಗಿ ಬಂದಿರಬಹುದಾಗಿರುವಂಥ ಎಲ್ಲ ಪ್ರಾಬ್ಲಮ್ಗಳನ್ನ, ಪ್ರಶ್ನೆಗಳನ್ನ ನಿವಾರಿಸಬಲ್ಲಂತ ಸಾಮರ್ಥ್ಯ ಉಳ್ಳವರಾಗಿರ್ತಾರೆ. ಸೊ ಹೀಗಾಗಿ ಆ ಸಾಧುಗಳನ್ನು ಪ್ರಶ್ನೆ ಕೇಳೋಣ ಅಂತ ನಾನು ಸುಮ್ಮನೆ ಕೇಳಿದೆ ಅವರಿಗೆ. ಮೊದಲನೇ ಪ್ರಶ್ನೆ ನೀವು ಇಮ್ಯಾಜಿನ್ ಮಾಡಲ್ಲ, ಇಂಥ ಪ್ರಶ್ನೆ ಕೇಳ್ಬೋದಾ ಅಂತ. ನಾನು ಕೇಳಿದೆ, ಬಾಬಾಜಿ ನಾನೊಂದು ಪ್ರಶ್ನೆ ಕೇಳಬೇಕು, ಉತ್ತರ ಕೊಡ್ತೀರಾ? ಪೂಜೋ ಅಂದರು. ನಾನು ಕೇಳಿದೆ, ಇಲ್ಲಿ ಗಂಗೋತ್ರಿಯಲ್ಲಿ ಎಷ್ಟೆಲ್ಲ ಸಾಧುಗಳಿದ್ದಾರೆ, ಇದರಲ್ಲಿ ಡೂಪ್ಲಿಕೇಟ್ ಯಾರು, ಒರಿಜಿನಲ್ ಯಾರು ಅಂತ ಹುಡುಕೋದು ಹೇಗೆ ಅಂತ ಕೇಳ್ತಾರೆ. ಇಮ್ಯಾಜಿನ್ ಮಾಡಿ ಹೆಂಗಿರ್ಬೋದು ಪ್ರಶ್ನೆ. ಡಾಕ್ಟರ್ ಒಬ್ಬರ ಹತ್ರ ಹೋಗಿ ನಿಮ್ಮಲ್ಲಿ ಒರಿಜಿನಲ್ ಡಾಕ್ಟರ್ ಯಾರು, ಡೂಪ್ಲಿಕೇಟ್ ಡಾಕ್ಟರ್ ಯಾರು ಅಂತ ಕೇಳಿದ್ರೆ ಅವ್ರಿಗೆ ಎಷ್ಟು ಕೋಪ ಬರ್ಬೋದು. ಒಬ್ಬ ಇಂಜಿನಿಯರ್ ಹತ್ರ ಹೋಗಿ ನಿಮ್ಮಲ್ಲಿ ಕಳ್ಳ ಇಂಜಿನಿಯರ್ ಎಷ್ಟು ಜನ, ಒರಿಜಿನಲ್ ಇಂಜಿನಿಯರ್ ಎಷ್ಟು ಜನ ಅಂತ ಕೇಳಿದ್ರೆ ಎಷ್ಟು ಕೋಪ ಬರ್ಬೋದು. ನನ್ನ ಸಾಧುವಿಗೆ ಪ್ರಶ್ನೆ ಮಾಡ್ತಿರೋದು, ಪ್ರಶ್ನೆ ಮಾಡುವಾಗಲೇ ಗೊತ್ತಿತ್ತು ಒಂದು ಏಟು ಬೀಳುತ್ತೆ ನನಗೆ ಅಂತ. ಪುಣ್ಯಕ್ಕೆ ಅವತ್ತು ಮೊಬೈಲ್ ಇರಲಿಲ್ಲ, ಯಾರು ಶೂಟ್ ಮಾಡೋರು ಇರಲಿಲ್ಲ, ಬಿದ್ರೆ ಬೀಳಲಿ ಅಂತ ಕೇಳಿದೆ ನಾನು ಏನು ಹೇಳ್ತಾರೆ ಅಂತ. ಸಾಧು ಬಹಳ ಬುದ್ಧಿವಂತರು, ಚತುರರಾಗಿದ್ರು. ಅವ್ರು ಹೇಳಿದ್ರು, ಬೇಟಾ ತುಮ್ ಗಲತ್ ವಕ್ತ್ ಪರ್ ಆಯೇ ಹೋ ಅಂದ್ರು. ಟೈಮ್ ಸರಿ ಇಲ್ಲ ನೀನು ಬಂದಿರೋದು ಅಂತ. ನಾನು ಕೇಳಿದೆ ಏನಾಯ್ತು ಅಂತ. ಅವರಂದ್ರು, ನೀನು ನಿನಗೆ ಅನುಕೂಲಕರವಾಗಿರುವ ಟೈಮ್ ನೋಡಿ, ಮಂಜು ಮುಸುಕದ ಟೈಮ್ ನೋಡಿ ಇಲ್ಲಿಗೆ ಬಂದಿದ್ಯಾ. ಇನ್ನು 2 ತಿಂಗಳು ಬಿಟ್ಟು ಇಲ್ಲಿಗೆ ಬಾ ಒಂದ್ಸಲ. ಮಂಜು ಹೇಗೆ ಮುಸುಕಿರುತ್ತೆ ಅಂತಂದ್ರೆ, ಈ ಪಾಂಡವ ಗುಫಾದ ಒಳಗೂ ಕೂಡ ಮಂಜು ತುಂಬ್ಕೊಂಡು ಬಿಟ್ಟಿರತ್ತೆ, ಐಸ್ ಗಡ್ಡೆ ಆಗ್ಬಿಟ್ಟಿರತ್ತೆ. ಆಗ ನಿನಗೆ ತಾಕತ್ತಿದ್ರೆ ಬಾ. ಆಗ್ಲೂ ಇಲ್ಲಿ ಯಾರು ಉಳ್ಕೊಂಡಿರ್ತಾರೋ ಅವ್ರು ಒರಿಜಿನಲ್ ಸಾಧುಗಳು, ಇಲ್ಲಿಂದ ಓಡೋಗಿರೋರು ಡೂಪ್ಲಿಕೇಟ್ ಸಾಧುಗಳು ಅಂದ್ರು. ನನಗೆ ಬಹಳ ಅದ್ಭುತ ಅನ್ನಿಸ್ತು.
ಆಗ ನಾನು ಅವರನ್ನ ಪ್ರಶ್ನೆ ಕೇಳ್ತಾ ನಾನು ಅವ್ರನ್ನ ಕೇಳಿದೆ, ಭಗವಂತ ಕಾಣ್ತಾನ ಅಂತ, ಭಗವಂತನನ್ನು ನೋಡಿದ್ದೀರಾ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಈ ಪ್ರಶ್ನೆ ಕೇಳುವಾಗ ನನಗೆ ಇತ್ತು, ಅವ್ರು ಏನೋ ಹೇಳ್ತಾರೆ, ಏನೋ ಒಂದು ಉಡಾಫೆಯ ಉತ್ತರ ಕೊಡ್ಬೋದೇನೋ ಅಂತ ಅಂದ್ಕೊಂಡು, ನೀವು ಭಗವಂತನನ್ನು ನೋಡಿದ್ದೀರಾ? ಆಲ್ ದ ವೇ ಫ್ರಮ್ ಬಿಹಾರ್ ನೀವು ಎಲ್ಲವನ್ನೂ ಬಿಟ್ಟು ಅಧ್ಯಯನ ಮುಗಿಸಿದ ನಂತರ ಕೆಲಸಕ್ಕೂ ಹೋಗದೆ ಇಲ್ಲಿವರೆಗೂ ಬಂದಿದ್ದೀರಾ, ನೀವು ಬಂದಿರುವಂಥ ಉದ್ದೇಶ ಈಡೇರಿದೆಯಾ? ಭಗವಂತನನ್ನು ನೋಡಿದ್ದೀರಾ ಅಂತ ಪ್ರಶ್ನೆ ಕೇಳಿದೆ. ಹಂಗೆ ಕೇಳಿದ ತಕ್ಷಣ ಅವ್ರು ಭಾಳ ಚೆನ್ನಾಗಿ ಹೇಳಿದರು. ಎಷ್ಟು ಚೆನ್ನಾಗಿದೆ ನೋಡಿ, ಲಾಜಿಕ್ ಎಷ್ಟು ಚೆನ್ನಾಗಿದೆ. ಹಿಮಾಲಯದ ತುದಿಯಲ್ಲಿ ಒಬ್ಬ ಸಾಧು ಕೊಟ್ಟಂತ ಉತ್ತರ. ಅವ್ರು ಹೇಳಿದರು, ಮಗು ನೀನು ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟರ್ ಕಾಣ್ತಾರ? ನಾನಂದೆ ಕಾಣ್ತಾರೆ, ಡ್ರೆಸ್ಸು ಹಾಕೊಂಡು ತಿರುಗಾಡ್ತಿರ್ತಾರೆ. ಆಮೇಲೆ ಅವ್ರು ಹೇಳಿದರು, ನೀನು ಸ್ಕೂಲಿಗೆ ಹೋದಾಗ ಟೀಚರ್ಸ್ ಕಾಣ್ತಾರ? ಹೌದು ಅಂದೆನಾ. ನೆಕ್ಸ್ಟ್ ಏನು ಹೇಳಿದ್ರು ಗೊತ್ತಾ? ಮಗು ನೀನಿರೋ ದೇವಭೂಮಿ, ಗಂಗೆ ಹರಿಯುವಂತ ಜಾಗ ಇದು, ಇದನ್ನು ದೇವಭೂಮಿ ಅಂತ ಕರೀತಾರೆ. ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಕಾಣಬಹುದಾದ್ರೆ ದೇವಭೂಮಿಯಲ್ಲಿ ದೇವರು ಕಾಣೋದಿಲ್ವೇನೋ, ಹುಚ್ಚ ಅಂದ್ರು ನನಗೆ. ನೀವು ನನ್ನ ಜಾಗದಲ್ಲಿ ಕೂತು ಇಮ್ಯಾಜಿನ್ ಮಾಡಬೇಕು. ಇಲ್ಲಿ ಕೇಳುವಾಗ ನಾನು ಹೇಳೋ ಮಾತಿನಲ್ಲಿ ಬಹಳ ಅದ್ಭುತ ಅನ್ಸೋದಿಲ್ಲ. ಆ ಸಾಧು ಕೊಟ್ಟಂತ ಉತ್ತರ ಹೆಂಗಿತ್ತು ಅಂತಂದ್ರೆ ಗೂಸ್ ಬಂಬ್ಸ್ ಬಂತು ನನಗೆ. ಆಮೇಲೆ ಆದ ಬದಲಾವಣೆ ಏನು ಗೊತ್ತಾ? ಅಲ್ಲಿವರೆಗೂ ತಿರುಗಾಡಬೇಕಾದ್ರೆ ಇದರಲ್ಲಿ ಡೂಪ್ಲಿಕೇಟ್ ಸಾಧು ಯಾರು, ಒರಿಜಿನಲ್ ಸಾಧು ಯಾರು ಅಂತ ಹುಡುಕಾಡ್ಕೊಂಡು ಹೋಗ್ತಾ ಇದ್ವಿ. ಈಗೇನು ಅನ್ನಿಸ್ತು ಗೊತ್ತಾ? ಇದು ದೇವಭೂಮಿ ಮಾರಾಯ, ಭಗವಂತ ಯಾವ್ಯಾವ ರೂಪದಲ್ಲಿ ಇರ್ತಾನೋ ಏನೋ, ಯಾರು ಸಿಕ್ಕಿದ್ರು ಒಂದು ನಮಸ್ಕಾರ ಮಾಡು, ಭಗವಂತನಿಗೆ ಸೇರ್ಲಿ ಅಂತ. ಎಂತ ಅದ್ಭುತವಾದ ಬದಲಾವಣೆ. ಒಬ್ಬ ಸಾಧು ತಾನು ತನ್ನ ಜೊತೆ ಕುಳಿತುಕೊಂಡ 10 ನಿಮಿಷದಲ್ಲಿ ತಂದಂತ ಒಂದು ಬದಲಾವಣೆ ಇತ್ತಲ್ಲ, ಎಷ್ಟು ಅದ್ಭುತ ಅಂತಂದ್ರೆ ಇವತ್ತಿಗೂ ಆ ಸಾಧುವಿನ ಮುಖ ನನ್ನ ಕಣ್ಮುಂದೆ ಹೋಗ್ತಾ ಇಲ್ಲ, ಕಣ್ಮುಂದಿನಿಂದ ಹೋಗ್ತಾ ಇಲ್ಲ ಅಂತ. ಇದು ಯಾಕೆ ಸಾಧ್ಯ ಆಯ್ತು ಅಂತಂದ್ರೆ ಒಳಗೊಂದು ಚಿಂತನೆ ಹುಟ್ಟಿತು ಅಂತ. ನಮ್ದೊಂದು ದೊಡ್ಡ ಪ್ರಾಬ್ಲಮ್ ಏನು ಅಂತಂದ್ರೆ ಈ ಚಿಂತನೆಗೆ ಅವಕಾಶ ಇಲ್ಲ. ಯಾರಲ್ಲಾದ್ರೂ ಈ ಚಿಂತನೆ ಹುಟ್ಟಿದ್ರೆ ತಲೆ ಮೇಲೆ ಒಂದು ಕೊಟ್ಟು ಕೂರಿಸ್ತೀವಿ, ನಿನಗೆ ಯಾಕೆ ಬಾಯಿ ಮುಚ್ಕೊಂಡು ಕೂತ್ಕೋ ಅಂತ. ಇವನಿಗೆ ಬರೀ ಹುಚ್ಚು, ಬರೀ ಪ್ರಶ್ನೆ ಕೇಳೋ ಹುಚ್ಚು ಅಂತ. ಆದರೆ ಆಶ್ಚರ್ಯದ ಸಂಗತಿ ಏನು ಅಂತಂದ್ರೆ ಇಡೀ ಹಿಂದೂ ಧರ್ಮ ಜಗತ್ತಿನಲ್ಲಿ ಮತ್ಯಾವ ಮತಪಂಥವೂ ಇಲ್ಲ, ಪ್ರಶ್ನೆ ಕೇಳಿ ಕೇಳಿ ಕೇಳಿಯೇ ವಿಸ್ತಾರಗೊಂಡಿರುವಂತ ಯಾವುದೇ ಒಂದು ಧರ್ಮ ಇದ್ರೆ ಅದು ಹಿಂದೂ ಧರ್ಮ ಮಾತ್ರ, ಇನ್ಯಾವ ಧರ್ಮವೂ ಇಲ್ಲ ಅಂತ ಚಾಲೆಂಜ್ ಮಾಡಿ ಹೇಳಬಲ್ಲೆ ನಾನು. ಅನೇಕ ಮತಪಂಥಗಳಿವೆ, ಹೆಂಗಿವೆ ಗೊತ್ತೇನು? ನೀವು ಪ್ರಶ್ನೆ ಕೇಳಿದ್ರೆ ತಲೆ ಕಡಿತಾರೆ, ನೀವು ಪ್ರಶ್ನೆ ಕೇಳಿದ್ರೆ ಕೈಕಾಲು ಕಡಿತಾರೆ, ನೀವು ಪ್ರಶ್ನೆ ಕೇಳಿದ್ರೆ ಸರ್ ತನ್ಸೆ ಜುದಾ ಅಂತ ಹೇಳ್ತಾರೆ. ಪಾಪ ಒಂದು ಹೆಣ್ಮಗಳು ಕೇಳಿದ ಪ್ರಶ್ನೆಗೆ ಇವತ್ತಿಗೂ ಹೆದರ್ಕೊಂಡು ಆ ಹೆಣ್ಮಗಳು ಮನೆಯಿಂದ ಆಚೆ ಬರದೆ ಕೂತಿದ್ದಾಳೆ, ನೂಪುರ್ ಶರ್ಮಾ. ಅದು ಕೆಲವು ಮತಪಂಥಗಳು. ಆದ್ರೆ ನನ್ನ ದೇಶದಲ್ಲಿ ನನ್ನ ಧರ್ಮ ಏನ್ ಹೇಳುತ್ತೆ ಗೊತ್ತಾ? ಪ್ರಶ್ನೆ ಕೇಳಲ್ಲ. ನಾನು ಬಹಳ ಹೆಮ್ಮೆ ಪಟ್ಟು ಹೇಳ್ತಿರ್ತೀನಿ, ಇದು ಎಂತ ಅದ್ಭುತವಾಗಿರುವಂತ ಕಾಲಘಟ್ಟ ಅಂತಂದ್ರೆ ಯಾವ ಕಾರಣಕ್ಕೂ ಈ ಅವಕಾಶವನ್ನ ಕಳ್ಕೊಳ್ಬಾರದು ನಾವು. ಎಂತ ಅದ್ಭುತವಾದ ಕಾಲಘಟ್ಟ ಅಂತಂದ್ರೆ ಸ್ವಾತಂತ್ರ್ಯ ಬಂದ ಹೊಸತರಲ್ಲಿ ಈ ದೇಶದ ಕುರಿತಂತೆ ಕೆಲವರು ತಪ್ಪು ನಿರ್ಣಯ ತೆಗೆದುಕೊಂಡು ಆರ್ಟಿಕಲ್ 370 ತಂದಿದ್ರು. ಆರ್ಟಿಕಲ್ 370ಯ ಅಲ್ಟಿಮೇಟ್ ಸ್ಥಿತಿಗತಿ ಏನು ಅಂತಂದ್ರೆ ಭಾರತದಿಂದ ಜಮ್ಮು ಕಾಶ್ಮೀರವನ್ನ ಕಿತ್ತು ಬಿಸಾಕುವಂಥದ್ದು ಅಲ್ಟಿಮೇಟ್ ಸ್ಥಿತಿಗತಿ ಆಗುತ್ತೆ ಎನ್ನುವಂತ ಭಾವನೆ ಇದ್ದಾಗ ನಮ್ಮ ಕಾಲಘಟ್ಟದಲ್ಲಿ ಆರ್ಟಿಕಲ್ 370 ಹೋಗಕ್ ಸಾಧ್ಯನೇ ಇಲ್ಲ ಅಂತ ಎಲ್ಲರೂ ಮಾತಾಡ್ತಿರುವಾಗ ನಮ್ಮ ಕಾಲಘಟ್ಟದಲ್ಲಿ ಆರ್ಟಿಕಲ್ 370 ಹೋಯ್ತು. ಇನ್ನೂ ಆಶ್ಚರ್ಯದ ಸಂಗತಿ ಏನ್ ಗೊತ್ತೇನು? ಜಮ್ಮು ಕಾಶ್ಮೀರದ ರಾಜಧಾನಿ ಶ್ರೀನಗರ್ನಲ್ಲಿ ಮೊನ್ನೆ ಪಾಕಿಸ್ತಾನದ ವಿರುದ್ಧ ಭಾರತ ಗೆದ್ದಾಗ ತಿರಂಗಾ ಧ್ವಜ ಹಾರಾಡ್ತು ಅಂತಂತಲ್ಲ, ಏನು ಅದ್ಭುತವಾದ ಸಂಗತಿ. ನಾನು ಚಿಕ್ಕವನಿರುವಾಗ ಓದ್ತಿದ್ದೆ, ಜಮ್ಮು ಕಾಶ್ಮೀರದಲ್ಲಿ, ಕಾಶ್ಮೀರದ ಶ್ರೀನಗರದಲ್ಲಿ ಭಾರತದ ಧ್ವಜ ಹಾರಾಡಿಸಬೇಕು ಅಂತಂದ್ರೆ ದೊಡ್ಡ ಪ್ರಮಾಣದಲ್ಲಿ ಸೈನಿಕರನ್ನ ಕರ್ಕೊಂಡು ಹೋಗ್ಬೇಕು, ಆಗ ಮಾತ್ರ ಧ್ವಜ ಹಾರಾಡಲಿಕ್ಕೆ ಸಾಧ್ಯ ಆಗತ್ತೆ ಅಂತ. ಆದ್ರೆ ಇವತ್ತು ನಮ್ಮ ಕಾಲಘಟ್ಟ ಏನು ಅದ್ಭುತ ಮಿತ್ರ. ಯಾವ ಪಾಕಿಸ್ತಾನ ತುಂಬಾ ತಂಟೆ ಮಾಡ್ತಾ ಇತ್ತು, ಇವತ್ತು ಆ ಪಾಕಿಸ್ತಾನ ಚೂರು ಚೂರಾಗುವಂತ ಹಂತಕ್ಕೆ ಬಂದು ನಿಂತಿದೆಯಲ್ಲ. ನಮ್ಮ ಕಾಲಘಟ್ಟದಲ್ಲಿ ಏನು ಅದ್ಭುತವಾದದ್ದು ನೋಡ್ತಿದ್ದೀವಿ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ ನಾನು. ಇವತ್ತಿನ ಭಾರತ ಹೇಗಿದೆ ಅಂತಂದ್ರೆ ಒಂದು ಕಾಲಘಟ್ಟದಲ್ಲಿ ನನ್ನ ಮುತ್ತಾತನ ಕಾಲದಲ್ಲೋ ಹಿಂದಿನ ಕಾಲದಲ್ಲೋ ನಿರಂತರವಾಗಿ ಆಕ್ರಮಣಗಳು ನಡೆಯುವಾಗ ದೇವಸ್ಥಾನದ ಮೇಲೆ ಆಕ್ರಮಣ ನಡೆದು ಮಂದಿರದಲ್ಲಿರುವಂತಹ ಮೂರ್ತಿಯನ್ನು ಹೊತ್ಕೊಂಡು ಹೋಗ್ತಾರೆ ಅಂತ ಗೊತ್ತಾದಾಗ ಆ ಮೂರ್ತಿಗಳನ್ನು ತೆಗೆದು ನದಿಗೋ ಬಾವಿಗೋ ಬಿಸಾಕ್ಬಿಡ್ತಿದ್ರು, ಭೂಮಿಯಲ್ಲಿ ಹೂತಾಕ್ಬಿಡ್ತಿದ್ರು. ಅಲ್ಲೊಂದು ಡಮ್ಮಿ ಮೂರ್ತಿ ಇಡ್ತಿದ್ರು. ಬಂದವನ ಆಕ್ರಮಣಕಾರಿ ಆ ಮೂರ್ತಿಯನ್ನು ಒಡೆದಾಕ್ತಿದ್ದ, ದೇವಸ್ಥಾನ ಪಾಳ್ಬಿದ್ದೋಗ್ತಿತ್ತು. ನೂರಾರು ವರ್ಷಗಳ ಕಾಲ ಹಿರಿಯರು ಪೂಜೆ ಮಾಡಿದ ದೇವರು ಯಾವುದೋ ನದಿಯಲ್ಲಿ ಬಿದ್ದಿರ್ತಿತ್ತು. ಆಶ್ಚರ್ಯಕ್ಕೊಂದೇನು ಇವತ್ತು ಕೃಷ್ಣಾ ನದಿಯಲ್ಲಿ ಕಳೆದ ಒಂದು ವರ್ಷದ ಹಿಂದೆ ಒಂದು ಮೂರ್ತಿ ಸಿಕ್ಕಿದೆ. ಆ ಮೂರ್ತಿ ಎಷ್ಟು ಹಳೆಯದ್ದು ಅಂತಂದ್ರೆ ಆ ಮೂರ್ತಿ ಬಹುಶಃ ಅಯೋಧ್ಯೆಯಲ್ಲಿ ಪೂಜೆಗೊಳ್ತಾ ಇದ್ದಂತ ಯಾವುದೋ ಮೂರ್ತಿ ಇರಬಹುದು ಅಂತ ಕೆಲವು ವಿಜ್ಞಾನಿಗಳು ಹೇಳ್ತಿದ್ದಾರೆ.
ಕಚ್ನಲ್ಲಿ ಸಮುದ್ರದ ಭಾಗದಲ್ಲಿ ಒಂದು ಮೂರ್ತಿ ಸಿಕ್ತು. ಆ ಮೂರ್ತಿ ಶಿವಲಿಂಗದ ಮೂರ್ತಿ, ಅತ್ಯಪರೂಪದ ಮೂರ್ತಿ, ಪಿಂಕ್ ಕಲರ್ ಕಲ್ಲಿನಿಂದ ಮಾಡಿರುವಂತ ಈ ಮೂರ್ತಿ ಬಹುಶಃ ನಮ್ಮ ಜೀವಮಾನದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸುಂದರವಾಗಿರುವಂತ ಮೂರ್ತಿ ಸಮುದ್ರದಲ್ಲಿ ಸಿಕ್ತು. ನನಗೆ ಆವಾಗ ಅನ್ನಿಸ್ತು, ದೇವರುಗಳಿಗೂ ಅನಿಸಿದೆ ಇದು ಒಳ್ಳೆಯ ಕಾಲ, ಈ ಕಾಲದಲ್ಲಿ ನಾವು ಆಚೆಗೆ ಬಂದ್ರೆ ಇವರೆಲ್ಲರೂ ಚೆನ್ನಾಗಿ ನಮ್ಮನ್ನು ನೋಡ್ಕೊಳ್ತಾರೆ ಅನ್ನೋ ವಿಶ್ವಾಸದಿಂದ ದೇವರುಗಳು ಆಚೆ ಬರ್ತಾ ಇರುವಂತ ಈ ಕಾಲದಲ್ಲಿ, ಈ ಕಾಲದ ಹೊತ್ತಿನಲ್ಲಿ ಸ್ವಲ್ಪ ನಾವೇನಾದ್ರೂ ಎಡವಟ್ಟು ಮಾಡಿ ನಮ್ಮ ಮುಂದಿನ ಪೀಳಿಗೆಗೆ ಈ ಹಿಂದೂ ಧರ್ಮದ ಚಿಂತನೆಗಳನ್ನು ದಾಟಿಸಿ ಹೋಗಲಿಲ್ಲ ಅಂತಂದ್ರೆ, ಹೇಗೆ ವಿಜಯನಗರ ಸಾಮ್ರಾಜ್ಯವನ್ನ ಕೃಷ್ಣದೇವರಾಯನ ನಂತರ ಕಳ್ಕೊಂಡ್ವೋ, ಹೇಗೆ ಶಿವಾಜಿ ಮಹಾರಾಜರು ಕಟ್ಟಿದ ಸಾಮ್ರಾಜ್ಯವನ್ನ, ಪೇಶ್ವೆಗಳು ಕಟ್ಟಿದ ಸಾಮ್ರಾಜ್ಯವನ್ನ ಆನಂತರ ಕಳ್ಕೊಂಡ್ವೋ, ಹೇಗೆ ಹಿಂದೂ ಸಾಮ್ರಾಜ್ಯವನ್ನ ನಮ್ಮ ಪೂರ್ವಜರು ಅತ್ಯಂತ ಜತನದಿಂದ ಕಟ್ಟಿದ್ದನ್ನ ನಾವು ಆನಂತರದ ಕಾಲಘಟ್ಟದಲ್ಲಿ ಕಳ್ಕೊಂಡ್ವೋ, ಹಾಗೆಯೇ ಕಳೆದ 10 ವರ್ಷಗಳಿಂದ ಏನು ಕಟ್ಟಿದೀವೋ ಅದರ ಮುಂದಿನ 50 ವರ್ಷಗಳನ್ನು ಕಳ್ಕೊಂಡು ಬಿಡ್ತೀವಿ ಅನ್ನುವಂಥ ಭಯ ಕಾಣುತ್ತೆ. ಆದ್ರೆ ಹೇಗ್ ಮಾಡೋದು ಇದನ್ನ? ಹೇಗ್ ಮಾಡೋದು ಅಂತಂದ್ರೆ, ನಮ್ಮ ಮುಂದಿನ ಪೀಳಿಗೆಗೆ ಸ್ವಲ್ಪ ಆಧ್ಯಾತ್ಮದ ರುಚಿಯನ್ನು ತೋರಿಸಬೇಕಾಗಿದೆ. ನೆನ್ಪಿಟ್ಕೊಳ್ಳಿ, ಆಧ್ಯಾತ್ಮವಲ್ಲದೆ ಮತ್ತೆ ಯಾವುದರಿಂದಲೂ ಕೂಡ ಭಾರತ ಜಗತ್ತನ್ನ ಕಾಂಕರ್ ಮಾಡಿಕೊಳ್ಳೋದಿಲ್ಲ. ಸ್ವಾಮಿ ವಿವೇಕಾನಂದರು ಈ ಸಂದರ್ಭದಲ್ಲಿ ವೆಂಕಟೇಶ್ ಪ್ರಭು, ಪ್ರಶಾಂತ್, ಎಸ್.ಜಿ. ಶಾನ್ಬಾಗ್ ಇನ್ನಿತರರು ಹಾಜರಿದ್ದರು. ಎಸ್ಡಿಪಿಐ ರಾಷ್ಟ್ರಾಧ್ಯಕ್ಷ ಎಂ.ಕೆ. ಫೈಜಿ ಅವರನ್ನು ಜಾರಿ ನಿರ್ದೇಶನಾಲಯ ಬಂಧಿಸಿರುವುದನ್ನು ಖಂಡಿಸಿ ಮಂಗಳವಾರ ಎಸ್ಡಿಪಿಐ ಸ್ಥಳೀಯ ಘಟಕದ ವತಿಯಿಂದ ಆಜಾದ್ ಮಸೀದಿ ಸಮೀಪದ ಬಿಎಚ್ ರಸ್ತೆಯ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸ್ಥಳೀಯ ಶಾಖೆಯ ಕಾರ್ಯದರ್ಶಿ ಅಮೀರ್ ಖಾನ್, ಅಕ್ರಮವಾಗಿ ಬಂಧನ ಮಾಡಿದ ಬಿಡಿ ಅಧಿಕಾರಿಗಳಿಗೆ, ಅಕ್ರಮವಾಗಿ ಬಂಧನ ಮಾಡಿದ ಇಡಿ ಅಧಿಕಾರಿಗಳಿಗೆ ಈ ದಿನ ನಾವು ಪ್ರತಿಭಟನೆ ಹಮ್ಮಿಕೊಳ್ಳುವ ಕಾರಣ ಏನಂದ್ರೆ, ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಆದಂತಹ ಎಂ.ಕೆ. ಫೈಜಿ ಸಾಹೇಬರಿಗೆ ಇವತ್ತು ಬೆಳಿಗ್ಗೆ ಇಡಿ ಅಧಿಕಾರಿಗಳು ಬಂಧನ ಮಾಡಿರುತ್ತಾರೆ. ಆದ ಕಾರಣ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಅವರಿಗೆ ತಕ್ಷಣ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಆದ ಎಂ.ಕೆ. ಫೈಜಿ ಸಾಹೇಬರಿಗೆ ತಕ್ಷಣ ಬಿಡುಗಡೆ ಮಾಡಬೇಕು. ಈ ಒಂದು ನಮ್ಮ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ಎಸ್ಡಿಪಿಐ ಒಂದು ನ್ಯಾಷನಲ್ ಆಥರೈಸ್ ಪಾರ್ಟಿ ಇದು ಈ ಒಂದು ದಿನ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಅವರಿಗೆ ಬಿಡುಗಡೆಗೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟಗಳನ್ನು ಮಾಡುತ್ತಾ ನಾವು ಪ್ರತಿಭಟನೆ ಮಾಡುತ್ತೇವೆ. ತಕ್ಷಣ ಎಂ.ಕೆ. ಫೈಜಿ ಸಾಹೇಬರಿಗೆ ಬಿಡುಗಡೆಗೊಳಿಸಬೇಕು. ನಮ್ಮ ರಾಷ್ಟ್ರಾದ್ಯಂತ ವಫ್ಪಿನ ಪ್ರತಿಭಟನೆಗಳು ಏನು ನಡೆದಿತ್ತು ಆ ಒಂದು ವಿಚಾರವಾಗಿ ನಮ್ಮ ಎಲ್ಲಾ ಪ್ರೊಟೆಸ್ಟ್ಗಳನ್ನು, ನಮ್ಮ ವಫ್ಪಿನ ಎಲ್ಲಾ ಪ್ರೊಟೆಸ್ಟ್ಗಳನ್ನು ಉತ್ತಮವಾಗಿ ಚೆನ್ನಾಗಿ ನಡೀತು. ಆ ಒಂದು ಬಿಜೆಪಿ ರಾಷ್ಟ್ರೀಯ ಬಿಜೆಪಿ ಸರ್ಕಾರಕ್ಕೆ ನೋಡಲಾದ ಕಾರಣ ಎಂ.ಕೆ. ಫೈಜಿ ಸಾಹೇಬರಿಗೆ ಅಕ್ರಮವಾಗಿ ಬಂಧನ ಮಾಡಿದ್ದಾರೆ. ಅವರಿಗೆ ತಕ್ಷಣ ಬಿಡುಗಡೆ ಮಾಡಬೇಕು. ಇಲ್ಲದಿದ್ದರೆ ನಾವು ಉಗ್ರವಾದ ಹೋರಾಟಗಳನ್ನು ಮಾಡ್ತೇವೆ. ಇವತ್ತೇನು ಶಾಂತಿಯುತವಾಗಿ ನಾವು ಆಜಾದ್ ಸರ್ಕಲ್ ನಲ್ಲಿ ಪ್ರತಿಭಟನೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ಮಾಡುತ್ತೇವೆ. ಬಿಡುಗಡೆ ಮಾಡಿಲ್ಲ ಅಂದ್ರೆ ತಕ್ಷಣ ಅವರಿಗೆ ಬಿಡುಗಡೆ ಮಾಡಬೇಕು. ಫೈಜಿ ಅವರಿಗೆ ಬಂಧನವನ್ನು ಮಾಡಿದ್ದಾರೆ. ಅದು ನಮ್ಗೆ ಏನಿಸ್ತಂತ ಅಂತ ಹೇಳಿದ್ರೆ, ಕೇಂದ್ರದಲ್ಲಿ ಕೂತಿರುವ ಸರ್ಕಾರ ತಮ್ಮ ಅಧಿಕಾರಿಗಳು ಏನಿದೆ ದುರ್ಬಳಕೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಇವತ್ತು ಸೇರಿ, ಇದು ಭಾರಿ ನಮ್ಮ ದೇಶಕ್ಕೆ ಈ ರೀತಿ ಆಗೋದು ಒಳ್ಳೇದಲ್ಲ. ಯಾಕಂದ್ರೆ ಅಮಾಯಕರು ಎಲ್ಲ. ಈ ಸಂದರ್ಭದಲ್ಲಿ ವಸೀಂ, ಸಾಕಿರ್, ಇಮ್ತಿಯಾಜ್ ಬಾಷಾ, ಆರಿಫ್ ಎಂಡಿ, ಸಮೀವುಲ್ಲಾ, ಹನೀಫ್, ಅನ್ಸರ್, ಬಿಲಾಲ್, ಅರ್ಫಾಸ್, ಇರ್ಷಾದ್ ಇನ್ನಿತರರು ಹಾಜರಿದ್ದರು. ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.